ನಮಸ್ಕಾರ ಫ್ರೆಂಡ್ಸ್, ಇದು ನಿಮ್ಮ ಯೂಟ್ಯೂಬ್ ಚಾನೆಲ್ ಸರ್ನಿಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿಯ ಪವನ್. ಇದು ಕೆಮಿಸ್ಟ್ರಿನ ಕನ್ನಡದಲ್ಲಿ ಸರಳ ಮಾಡಿ ಕೊಡುವಂಥ ಒಂದು ಚಾನಲ್. ಕೆಮಿಸ್ಟ್ರಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ, ಓದಿ, ಬರ್ಕೊಳ್ಳಿ, ನಿಮ್ಮ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಪ್ಲೇಲಿಸ್ಟಲ್ಲಿರುವಂತಹ ಹೈಬ್ರಿಡೈಸೇಷನ್ ಇನ್ ಕನ್ನಡ ಅನ್ನೋ ಒಂದು ವಿಡಿಯೋದಲ್ಲಿ ನಾನು ಹೈಬ್ರಿಡೈಸೇಷನ್ಸ್ ಬಗ್ಗೆ ಹೇಳಿದ್ದೆ. ಹೈಬ್ರಿಡೈಸೇಷನ್ ಹೆಂಗಾಗುತ್ತೆ, ಆಮೇಲೆ ಹೈಬ್ರಿಡೈಸೇಷನ್ ಅನಲೈಸ್ ಮಾಡೋದು ಹೇಗೆ ಅಂತ ನಾನು ಹೇಳಿದ್ದೆ. ಆರ್ಬಿಟ್ ಅನಾಲಿಸಿಸ್ ಬಗ್ಗೆ ಹೇಳಿದ್ದೆ. ಆರ್ಬಿಟಲ್ ಅನಾಲಿಸಿಸ್ಗೆ ಮ್ಯಾಥಮೆಟಿಕಲ್ ಅನಾಲಿಸಿಸ್ ಅಂತ ಕರೀತಾರಂತನೂ ನಾನು ಹೇಳಿದ್ದೆ. ಸೊ ಅದರಲ್ಲಿ ಮತ್ತೊಂದು ನಾನು ಹೇಳಿದ್ದೆ, ಸ್ಟಿರಿಕ್ ಅನಾಲಿಸಿಸ್ ಮತ್ತು ಎನರ್ಜೆಟಿಕ್ ಅನಾಲಿಸಿಸ್ ಇನ್ನೂ ಎರಡು ರೀತಿ ಇದಾವೆ ಅಂತ. ಈ ವಿಡಿಯೋದಲ್ಲಿ ಆ ಎರಡೂ ಅನಾಲಿಸಿಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ಟಿರಿಕ್ ಅನಾಲಿಸಿಸ್ ಮತ್ತು ಎನರ್ಜೆಟಿಕ್ ಅನಾಲಿಸಿಸ್ನ ಹೇಳಬೇಕು ಅಂದರೆ ನಾನು ನಿಮಗೊಂದು ಕತೆ ಹೇಳಬೇಕು. ಸೊ ಯಾವ್ದಪ್ಪ ಕಥೆ, ಪವನ್ ಏನು ಹೇಳ್ತಾ ಇದ್ದಾನೆ ಕಥೆನ ಅಂತಂದರೆ, ಅಮೋನಿಯಾ ಮತ್ತು ಮೀಥೇನ್ ಎಂಬ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾನು ನಿಮಗೆ ಕತೆ ಹೇಳಬೇಕು. ಆ ಕಥೆಯ ಬಗ್ಗೆ ನೀವು ತಿಳ್ಕೊಂಡ್ಬಿಟ್ರೆ ಸ್ಟಿರಿಕ್ ಅನಾಲಿಸಿಸ್ ತಿಳ್ಕೊಂಡಂಗೆ. ಆಮೇಲೆ ಎನರ್ಜಿ ಲೆವೆಲ್ಸ್ ಬಗ್ಗೆ ಹೇಳ್ಬಿಟ್ರೆ ಎನರ್ಜೆಟಿಕ್ ಅನಾಲಿಸಿಸ್ ಆಫ್ ಹೈಬ್ರಿಡೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ನ ನೀವು ತಿಳ್ಕೊಂಡು ಹಾಗೆ. ಇದು ಎಕ್ಸಾಮ್ಸ್ಗೆ ಬಹಳ ಯೂಸ್ಫುಲ್ ಆಗಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ನಿಮಗೆ ಈ ವಿಷಯದ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ನೀವು ಇದು ಯಾವ ಚಾಪ್ಟರ್ನ ಬಂದಿದೆಯೋ ಏನೋ ಅಂತ ಬಿಟ್ಬಿಡ್ತೀರಾ. ಬಟ್ ಇದು ಬಹಳ ಸಿಂಪಲ್ ಚಾಪ್ಟರ್, ಸಿಂಪಲ್ ಕಾನ್ಸೆಪ್ಟ್. ಇದು ನಿಮಗೆ ಜಾಸ್ತಿ ಸಿಗಲ್ಲ. ಈ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರುವಂಥ ಎಲ್ಲ JEE ನೀಟ್ ಹುಡುಗರಿಗೂ ಕಳಿಸಿ, ಅವರು ನೋಡಲಿ, ಓದಲಿ. ಸೊ ಎಲ್ಲರೂ ಮುಂದಾಗೋಣ, ಎಲ್ಲರೂ ಒಳ್ಳೆಯದನ್ನು ಮಾಡೋಣ. ಓಕೆ. ಸೊ ಈ ವಿಡಿಯೋದಲ್ಲಿ ಸ್ಟಿರಿಕ್ ಅನಾಲಿಸಿಸ್ ಆಫ್ ಹೈಬ್ರಿಡೈಸೇಷನ್ ಬಗ್ಗೆ ಕರಿತಾ ಇದ್ದೀವಿ. ಇದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ಆಗಲೇ ಹೇಳಿದೆ, ಮೀಥೇನ್ ಬಗ್ಗೆ ನಾವು ತಿಳ್ಕೋಬೇಕು, ಆಮೇಲೆ ಅಮೋನಿಯಾ ಬಗ್ಗೆ ನಾವು ತಿಳ್ಕೋಬೇಕು. ಸೊ ಮೀಥೇನ್ ಇದು sp3 ಹೈಬ್ರಿಡೈಸೇಷನ್ ಅನ್ನು ಹೊಂದಿದೆ. ಅಮೋನಿಯಾ ಇದು sp3 ಹೈಬ್ರಿಡೈಸೇಷನ್ ಅನ್ನು ಹೊಂದಿದೆ ಅಲ್ವಾ. ಸೊ ಈ ಮೀಥೇನ್ಗೆ ಜಾಮೆಟ್ರಿ ಏನಪ್ಪಾ ಅಂತ ಕೇಳಿದ್ರೆ ಟೆಟ್ರಾಹೆಡ್ರಲ್, ಶೇಪ್ ಏನಪ್ಪಾ ಅಂತ ಕೇಳಿದ್ರೆ ಟೆಟ್ರಾಹೆಡ್ರಲ್. ಆದರೆ ಅಮೋನಿಯಾಕ್ಕೆ ಜಾಮೆಟ್ರಿ ಏನಪ್ಪಾ ಅಂತ ಕೇಳಿದ್ರೆ ಟೆಟ್ರಾಹೆಡ್ರಲ್, ಆದರೆ ಶೇಪ್ ಏನಪ್ಪಾ ಅಂತ ಕೇಳಿದ್ರೆ ಪಿರಾಮಿಡಲ್. ಇದರಲ್ಲಿ ಶೇಪ್ ಏನಿದೆ, ಶೇಪ್ ಇದರಲ್ಲಿ ಟೆಟ್ರಾಹೆಡ್ರಲ್. ಜಾಮೆಟ್ರಿ ಏನಿದೆ ಅದು ಟೆಟ್ರಾಹೆಡ್ರಲ್ ಅಲ್ವಾ. ಬಟ್ ಇದರಲ್ಲಿ ಶೇಪ್ ಏನಿದೆ ಪಿರಾಮಿಡಲ್, ಜಾಮೆಟ್ರಿ ಏನಿದೆ ಟೆಟ್ರಾಹೆಡ್ರಲ್. ಶೇಪ್ ಮತ್ತು ಜಾಮೆಟ್ರಿ ಬೇರೆ ಬೇರೆ ಫ್ರೆಂಡ್ಸ್, ಇದು ಬಹಳ ಇಂಪಾರ್ಟೆಂಟ್. ಎಷ್ಟೋ ಜನರಿಗೆ ಗೊತ್ತಿಲ್ಲ. ಜಾಮೆಟ್ರಿ ಅಂದ್ರೆ ಶೇಪ್ ಅನ್ಕೊಂಡ್ಬಿಟ್ಟಿರ್ತೀರ. ಶೇಪೇ ಬೇರೆ, ಜಾಮೆಟ್ರಿನೇ ಬೇರೆ. ಜಾಮೆಟ್ರಿ ಅನ್ನೋದು ಎಲೆಕ್ಟ್ರಾನಿಕ್ ಅರೇಂಜ್ಮೆಂಟ್ ಹೇಗಿದೆ ಸ್ಪೇಸ್ ಒಳಗೆ ಅಂತ. ಶೇಪ್ ಅನ್ನೋದು ಆಕ್ಚುಯಲ್ ಶೇಪ್ ಆಫ್ ದಟ್ ಮಾಲಿಕ್ಯೂಲ್. ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಮುಂದಿನ ಬರೋ ವಿಡಿಯೋದಲ್ಲಿ ನಿಮಗೆ ಶೇಪ್ ಮತ್ತು ಜಾಮೆಟ್ರಿ ಬಗ್ಗೆ ನಾನು ಎಕ್ಸ್ಕ್ಲೂಸಿವ್ ಆಗಿ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ ಮೀಥೇನದ್ದು ಶೇಪು ಟೆಟ್ರಾಹೆಡ್ರಲ್, ಬಟ್ ಅಮೋನಿಯಾದ ಶೇಪು ಪಿರಾಮಿಡಲ್. ಮೀಥೇನದ್ದು ಜಾಮೆಟ್ರಿ ಟೆಟ್ರಾಹೆಡ್ರಲ್, ಬಟ್ ಅಮೋನಿಯಾದ್ದು ಜಾಮೆಟ್ರಿ ಟೆಟ್ರಾಹೆಡ್ರಲ್. ಸೊ ಜಾಮೆಟ್ರಿ ಕಾಮನ್ ಇದೆ, ಬಟ್ ಶೇಪ್ ಬೇರೆ ಬೇರೆ ಇದೆ ಅಲ್ವಾ. ಇದ್ರದ್ದು ಹೈಬ್ರಿಡೈಸೇಷನ್ sp3, ಇದ್ರದ್ದು ಹೈಬ್ರಿಡೈಸೇಷನ್ sp3. ಇಷ್ಟು ವಿಷಯ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಸೆಂಟ್ರಲ್ ಆಟಮ್ ಯಾವುದಪ್ಪ, ಕಾರ್ಬನ್. ಇದರಲ್ಲಿ ಸೆಂಟ್ರಲ್ ಆಟಮ್ ಯಾವುದು, ನೈಟ್ರೋಜನ್ ಅಲ್ವಾ. ಇದರ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ, 2s2 2p2 ಇರುತ್ತೆ. ಇದರ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ, 2s2 2p3 ಇರುತ್ತೆ. ಇದರ ಅಟಾಮಿಕ್ ನಂಬರ್ 7, ಇದರ ಅಟಾಮಿಕ್ ನಂಬರ್ 6. ಇದೆಲ್ಲ ನಮ್ಗೆ ಗೊತ್ತಿರಬೇಕು ಇಷ್ಟೊತ್ತಿಗಾಗಲು ಅಲ್ವಾ. ಸೊ ಈ ಕಾರ್ಬನ್ ಅದ್ದು ಈ 2 ಎಲೆಕ್ಟ್ರಾನ್ ಹೀಗಿರ್ತವೆ, ಇವು 2 ಎಲೆಕ್ಟ್ರಾನ್ ಹೀಗಿರ್ತವೆ. ನೆನಪಿಟ್ಟುಕೊಳ್ಳಿ, ಇದು ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್. ಕಾರ್ಬನ್ನಿನ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದು. ನೈಟ್ರೋಜನ್ ಹೇಗಿರುತ್ತೆ, ಇವೆರಡು ಪೇರ್ ಆಗಿರ್ತವೆ, 2p3 ಹೀಗಿರುತ್ತೆ ಅಲ್ವಾ. ಇದು ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೈಟ್ರೋಜನ್. ಇವಾಗ ನೋಡಿ ಫ್ರೆಂಡ್ಸ್, ನಾವು ಹೋದ ವಿಡಿಯೋದಲ್ಲಿ ತಿಳ್ಕೊಂಡ್ವಿ, ಮೀಥೇನ್ ಫಾರ್ಮೇಷನ್ ಆಗಬೇಕು ಅಂದ್ರೆ ಈ ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಗಬೇಕು. ಜಂಪ್ ಆಗಿ ಇವು ಮೂರು ಕಂಬೈನ್ ಆಗಿ ಹೈಬ್ರಿಡ್ ಆಗಬೇಕು. ಹೈಬ್ರಿಡ್ ಆರ್ಬಿಟಲ್ಸ್ ಆದರೆ ಮಾತ್ರ ಇದು sp3 ಅನ್ಸ್ಕೊಳ್ಳುತ್ತೆ, ಅವಾಗ ಮೀಥೇನ್ ಫಾರ್ಮೇಷನ್ ಆಗುತ್ತೆ. ಇದನ್ನ ನಾವು ಹೋದ ವಿಡಿಯೋದಲ್ಲಿ ಕಲ್ತಿದ್ವಿ. ಈ ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಗಬೇಕು ಅಂತಂದ್ರೆ ಇನ್ನೂ ಕೆಲವೊಂದಿಷ್ಟು ಇನ್ಫಾರ್ಮೇಶನ್, ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ, ನಿಮಗೆ ಸಿಗದೇ ಇರೋ ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಹಳ ಚೆನ್ನಾಗಿದೆ ಅದು. ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈ ವಿಷಯಗಳು ನಿಮಗೆ ಜಾಸ್ತಿ ಸಿಗಲ್ಲ, ಬುಕ್ಸ್ ಅಲ್ಲೂ ಸಿಗಲ್ಲ. ನೋಡ್ರಿ, ಇದು ಕಾರ್ಬನ್, ಇದು ನೈಟ್ರೋಜನ್ ಅಂತ ಕನ್ಸಿಡರ್ ಮಾಡೋಣ. ಓಕೆ. ಕಾರ್ಬನ್ ಸೆಂಟ್ರಲ್ ಆಟಮ್ ಇದೆ ಮೀಥೇನ್ ಅಲ್ಲಿ, ಅದಕ್ಕೆ ಕಾರ್ಬನ್ ಅಂತ ಬರೆದಿದ್ದೀನಿ. ಇಲ್ಲಿ ಅಮೋನಿಯಾ ಸೆಂಟ್ರಲ್ ಆಟಮ್ ನೈಟ್ರೋಜನ್, ಹೀಗಾಗಿ N ಅಂತ ಬರೆದಿದ್ದೀನಿ. ಸೊ ಇದು ನ್ಯೂಕ್ಲಿಯಸ್ ಅಂದ್ರೆ ನ್ಯೂಕ್ಲಿಯಸ್ ಹತ್ರ ಇರೋ ಆರ್ಬಿಟಲ್ ಯಾವುದು, s ಆರ್ಬಿಟಲ್. ಅದರ ನಂತರ ಬರೋ ಆರ್ಬಿಟಲ್ ಯಾವುದು, p ಆರ್ಬಿಟಲ್ ಅಲ್ವಾ. ಹಾಗಂದ್ರೆ 2p ಗೆ ಕಂಪೇರ್ ಮಾಡಿದ್ರೆ 2s ನ್ಯೂಕ್ಲಿಯಸ್ ಹತ್ರ ಇರುತ್ತೆ. 2p ಗೆ ಕಂಪೇರ್ ಮಾಡಿದ್ರೆ 2s ನ್ಯೂಕ್ಲಿಯಸ್ ಹತ್ರ ಇರುತ್ತೆ. ಸೊ ಇಲ್ಲೂ ಇದು 2s, ಇದು 2p.
ಇಲ್ಲೂ ಇದು 2s, ಇದು 2p ಅಲ್ವಾ. ಕಾರ್ಬನ್ ಅಲ್ಲಿ 2s ಅಲ್ಲಿ ಗ್ರೌಂಡ್ ಸ್ಟೇಟ್ ಒಳಗೆ 2 ಎಲೆಕ್ಟ್ರಾನ್ ಇದಾವೆ, 2p ಅಲ್ಲಿ ಬರೀ 2 ಎಲೆಕ್ಟ್ರಾನ್ ಇದಾವೆ. ಬಟ್ p ಕ್ಯಾನ್ ಹೋಲ್ಡ್ 1 more ನಾವು ಅಲ್ವಾ. ಬಟ್ ಇಲ್ಲಿ 2 ಎಲೆಕ್ಟ್ರಾನ್ ಇದಾವೆ, ಇಲ್ಲಿ 3 ಎಲೆಕ್ಟ್ರಾನ್ ಇದಾವೆ. ಇದಕ್ಕೆ ಬಾಕ್ಸ್ ಹಾಕ್ಬಿಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ ಅಂತ. ಬಾಕ್ಸ್ ಹಾಕ್ಬಿಟ್ರೆ ನಿಮಗೂ ಕನ್ಫ್ಯೂಸ್ ಆಗಲ್ಲ, ಗೊತ್ತಿರುತ್ತೆ ಅಲ್ವಾ. ಸೊ ದಿಸ್ ಈಸ್ ಅ 2s ಆರ್ಬಿಟಲ್ ಆಫ್ ಕಾರ್ಬನ್, ದಿಸ್ ಇಸ್ 2p ಆರ್ಬಿಟಲ್ ಆಫ್ ಕಾರ್ಬನ್, ದಿಸ್ ಇಸ್ 2s ಆರ್ಬಿಟಲ್ ಆಫ್ ನೈಟ್ರೋಜನ್, ಇದು 2p ಆರ್ಬಿಟಲ್ ಆಫ್ ನೈಟ್ರೋಜನ್. 2p ಗಿಂತ 2s ಎನರ್ಜಿ ಕಡಿಮೆ ಇರುತ್ತೆ, ಅದಕ್ಕೆ ಇದು ನ್ಯೂಕ್ಲಿಯಸ್ ಹತ್ರ ಇರುತ್ತೆ, ಎಲೆಕ್ಟ್ರಾನ್ ಸ್ಟೇಬಲ್ ಇರ್ತವೆ. s ಆರ್ಬಿಟಲ್ ಇರುವಂತಹ ಎಲೆಕ್ಟ್ರಾನ್ ಎಲ್ಲ ಸ್ಟೇಬಲ್ ಆಗಿರ್ತವೆ, ಯಾವುದನ್ನು ನಾವು ಈಸಿಲಿ ಪುಲ್ ಮಾಡಿ ಬರೋದಿಲ್ಲ, ಯಾಕಂದ್ರೆ ನ್ಯೂಕ್ಲಿಯಸ್ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡ್ಕೊಂಡಿರುತ್ತೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಏನಾಗಿದೆ, ಈಗ ಈ ಎಲೆಕ್ಟ್ರಾನ್ ಅನ್ನ ಇಲ್ಲಿ ಜಂಪ್ ಮಾಡಿಸ್ಬೇಕು ಅಂತಂದ್ರೆ ಇದು ನ್ಯೂಕ್ಲಿಯಸ್ ಇಂದ ದೂರ ಹೋಗ್ಬೇಕು ಅಲ್ವಾ. ಈ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಇಂದ ದೂರ ಹೋಗ್ಬೇಕು. ಯಾವ ಎಲೆಕ್ಟ್ರಾನ್ ಇಷ್ಟಪಡಲ್ಲ ನ್ಯೂಕ್ಲಿಯಸ್ ಇಂದ ದೂರ ಹೋಗಕ್ಕೆ, ನ್ಯೂಕ್ಲಿಯಸ್ ಹತ್ರನೇ ಇರೋಣ ಅಂತ ಇರ್ತವೆ. ಯಾಕಂದ್ರೆ ನ್ಯೂಕ್ಲಿಯಸ್ಗೆ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್, ಆದಷ್ಟು ಹತ್ರ ಇರೋಣ ಅಂತ. ಆದ್ರೂ ಇಲ್ಲಿ ಜಂಪ್ ಆಗುತ್ತೆ. ಜಂಪ್ ಆಗಿ ಏನಾಗುತ್ತೆ, ಇಲ್ಲಿ ಒಂದು ಎಲೆಕ್ಟ್ರಾನ್, ಇಲ್ಲಿ ಒಂದು ಎಲೆಕ್ಟ್ರಾನ್ ಆಗುತ್ತೆ. ಕಾರಣ ಏನು ಅಂತ, ಏನ್ ಕಾರಣ ಇದೆಯಪ್ಪ ಅಂತ ಮುಖ್ಯವಾದ ಕಾರಣ ಏನು, ಎಲೆಕ್ಟ್ರಾನ್ ಇಲ್ಲಿ ಪೇರ್ ಆಗಿದೆ, ಸ್ಟೇಬಲ್ ಆಗಿದೆ, ಆದ್ರೂ ಕೂಡ ಇಲ್ಲಿ ಜಂಪ್ ಆಗಿ ಹೋಗುತ್ತೆ, ಮೇಲಿನ ಎನರ್ಜಿ ಲೆವೆಲ್ ಹೋಗುತ್ತೆ. ಕಾರಣ ಏನು ಅಂತಂದ್ರೆ ನೋಡಿ ಫ್ರೆಂಡ್ಸ್, ನಾವು ಕೆಮಿಸ್ಟ್ರಿಯಲ್ಲಿ ಕಲ್ತಿದ್ದೀವಿ, ಹಾಫ್ ಫೀಲ್ಡ್ ಆರ್ಬಿಟಲ್ಸ್ ಆರ್ ಮೋರ್ ಸ್ಟೇಬಲ್ ಅಂಡ್ ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್ ಆರ್ ಮೋರ್ ಸ್ಟೇಬಲ್. ಈ ಎಲೆಕ್ಟ್ರಾನ್ ಇಲ್ಲಿ ಇದ್ದಿದ್ದಿಲ್ಲ ಅಂತಂದ್ರೆ ಇದು ಹಾಫ್ ಫೀಲ್ಡ್ ಆಗಿರ್ತಿದ್ದಿಲ್ಲ, ಕಂಪ್ಲೀಟ್ ಫೀಲ್ಡ್ ಆಗಿರ್ತಿದ್ದಿಲ್ಲ. ಬಟ್ ಇದು ಕಂಪ್ಲೀಟ್ಲಿ ಫೀಲ್ಡ್ ಆಗಿರ್ತಿತ್ತು, ಒಪ್ಕೊಳ್ಳೋಣ. ಆದ್ರೆ ಈ ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಜಂಪ್ ಆಗಿ ಇಲ್ಲಿ ಹೋಗ್ಬಿಟ್ರೆ ಇದು ಹಾಫ್ ಫೀಲ್ಡ್, ಇದು ಹಾಫ್ ಫೀಲ್ಡ್ ಅಲ್ವಾ. ಇದು ಸ್ಟೇಬಲ್, ಅದು ಸ್ಟೇಬಲ್, ಎರಡೂ ಸ್ಟೇಬಲ್ ಆಗ್ಲಿಕ್ಕೆ ಎಲೆಕ್ಟ್ರಾನ್ ಈಸಿಲಿ ಜಂಪ್ ಆಗುತ್ತೆ ಕಾರ್ಬನ್ ಅಲ್ಲಿ. ಹಾಗೇನೆ ಇನ್ನೊಂದು ಬೇಸಿಕ್ ರೀಸನ್ ಏನಪ್ಪಾ ಅಂತಂದ್ರೆ 2s ಹಾಗೂ 2p ಮಧ್ಯೆ ಗ್ಯಾಪ್ ಬಹಳ ಕಡಿಮೆ ಇದೆ. 2s ಹಾಗೂ 2p ಮಧ್ಯೆ ಇರೋ ಗ್ಯಾಪ್ ಕಡಿಮೆ ಇದೆ, ಒಂದು ರೀಸನ್. ಇದು ಇಲ್ಲಿ ಜಂಪ್ ಆಗೋದ್ರಿಂದ ಇದು ಹಾಫ್ ಫೀಲ್ಡ್ ಆಗುತ್ತೆ, ಇದು ಹಾಫ್ ಫೀಲ್ಡ್ ಆಗುತ್ತೆ, ಟೋಟಲ್ ಸಿಸ್ಟಮ್ ಸ್ಟೇಬಲ್ ಆಗುತ್ತೆ. ಅದಕ್ಕೆ ಎಲೆಕ್ಟ್ರಾನ್ ಜಂಪ್ ಆಗಿ 4 ವ್ಯಾಲೆನ್ಸಿಯನ್ನು ಹೊಂದಿರುವಂತ ಹೈಬ್ರಿಡ್ ಆರ್ಬಿಟಲ್ಸ್ ನ ಕನ್ವರ್ಟ್ ಆಗಿ ಮಾಡುತ್ತೆ. ಏನಪ್ಪ ಹೈಬ್ರಿಡ್ ಆರ್ಬಿಟಲ್ಸ್ ಯಾವ್ಯಾವ ಇದಾವೆ ನಮಗೆ, 4 ಹೈಬ್ರಿಡ್ ಆರ್ಬಿಟಲ್ಸ್ ಯಾವ್ಯಾವು, 2s 1, 2p3 1, ದೇರ್ಫೋರ್ ಇದು sp3 ಹೈಬ್ರಿಡೈಸೇಷನ್ ಅಂತ ಬರೀತೀರಾ ಅಲ್ವಾ. ಇದು ಹೀಗೆ ಫಾರ್ಮ್ ಆಯ್ತು, ಇದ್ರ ಹಿಂದಿನ ಮರ್ಮ ಇದು, ಕತೆ ಇದು. ಸೊ ಎಲೆಕ್ಟ್ರಾನ್ ಜಂಪ್ ಆಯ್ತು. ಎಲೆಕ್ಟ್ರಾನ್ ಎದಕ್ಕೆ ಜಂಪ್ ಆಯ್ತು, ಇದು ಹಾಫ್ ಫೀಲ್ಡ್, ಅದು ಹಾಫ್ ಫೀಲ್ಡ್, ಸ್ಟೆಬಿಲಿಟಿಯನ್ನು ಹೊಂದ್ಕೊಳ್ಳಿಕ್ಕೆ, ಸ್ಟೆಬಿಲಿಟಿ ಆಗಬೇಕು ಅನ್ನೋ ಎಲ್ಲಾ ಕಂಪೌಂಡ್ ಆಸೆ ಇದು, ಸ್ಟೆಬಿಲಿಟಿನ ಹೊಂದಬೇಕು. ಸೊ ಎಲೆಕ್ಟ್ರಾನ್ ಜಂಪ್ ಆಯ್ತು. ಎಲೆಕ್ಟ್ರಾನ್ ಜಂಪ್ ಆಗಿಲ್ಲ ಅಂದ್ರೆ ಇದು ಸ್ಟೇಬಲ್ ಇರ್ತಿದ್ದಿಲ್ಲ, ದೇರ್ಫೋರ್ ಸಿಸ್ಟಮ್ ಹಾಫ್ ಸ್ಟೇಬಲ್ ಇರ್ತಿತ್ತು, ಇವಾಗ ಫುಲ್ ಸ್ಟೇಬಲ್ ಆಯ್ತು ಸಿಸ್ಟಮ್. ಇದು ಕಾರ್ಬನಿನ ಕತೆ, ಮೀಥೇನ್ ಒಳಗಿನ ಕಾರ್ಬನಿನ ಕತೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಪಿ ಆರ್ಬಿಟಲ್ಗೆ ಎಸ್ ಬೇಕಾಗಿದೆ, ಹಾಗೆ ಎಸ್ ಆರ್ಬಿಟಲ್ಗೂ ಪಿ ಬೇಕಾಗಿದೆ. ಪಿ ಆರ್ಬಿಟಲ್ಗೆ ಎಸ್ ಬೇಕಾಗಿದೆ, ಎಸ್ ಆರ್ಬಿಟಲ್ಗೆ ಪಿ ಬೇಕಾಗಿದೆ, ಆವಾಗ ತಾನೇ ಸಿಸ್ಟಮ್ ಸ್ಟೇಬಲ್ ಆಗೋದು. ಸೊ ಸಿಸ್ಟಮ್ ಇವಾಗ ಸ್ಟೇಬಲ್ ಆಯ್ತು. ಹಿಂಗಾಗಿ ಮೀಥೇನ್ ಒಳಗೆ sp3 ಹೈಬ್ರಿಡೈಸೇಷನ್ ಈಸಿಲಿ ಆಗುತ್ತೆ. ಸೊ ಕಾರ್ಬನ್ ಅಲ್ಲಿ sp3 ಹೈಬ್ರಿಡೈಸೇಷನ್ ಈಸಿಲಿ ಫಾರ್ಮ್ ಆಗುತ್ತೆ, ಯಾವುದೇ ರೀತಿ ತೊಂದರೆಗಳಿಲ್ಲ, ತಾಪತ್ರಯಗಳಿಲ್ಲ. ಆದ್ರೆ ಅಮೋನಿಯಾದಲ್ಲಿ ಏನಾಗುತ್ತೆ ಅಂದ್ರೆ ನೈಟ್ರೋಜನ್ ಒಳಗೆ ಏನಾಗುತ್ತೆ, ನೈಟ್ರೋಜನ್ ಸೆಂಟ್ರಲ್ ಆಟಮ್ ಇದ್ರೆ ಏನಾಗುತ್ತೆ ನೋಡೋಣ ಬನ್ನಿ. ಇವಾಗ ನೋಡಿ ಫ್ರೆಂಡ್ಸ್, ನೈಟ್ರೋಜನ್ ಅಲ್ಲಿ ಇದು ಪೇರ್ ಆಗಿದೆ ಅಲ್ವಾ, ಪೇರ್ ಆಗಿದೆ, ನ್ಯೂಕ್ಲಿಯಸ್ ಹತ್ರ ಇದೆ. ಪೇರ್ ಆಗಿರೋದಕ್ಕೆ ಇದು ಅನ್ಪೇರ್ ಆಗಕ್ಕೆ ಇಷ್ಟಪಡಲ್ಲ, 1. ನ್ಯೂಕ್ಲಿಯಸ್ ಹತ್ರ ಇದೆ, ಮೇಲ್ ಹೋಗಕ್ಕೂ ಇಷ್ಟಪಡಲ್ಲ, 2. ಇದು ಹಾಫ್ ಫೀಲ್ಡ್ ಆಗಿದೆ, ಇದು ಸ್ಟೇಬಲ್ ಇದೆ. ದೇರ್ಫೋರ್ 2p ಆರ್ಬಿಟಲ್ ಸ್ಟೇಬಲ್ ಇದೆ, 2s ಆರ್ಬಿಟಲ್ ಸ್ಟೇಬಲ್ ಇದೆ. ಹಾಗಿದ್ಮೇಲೆ ಇವರಿಬ್ರು ಹೈಬ್ರಿಡೈಸ್ ಎದಕ್ಕಾಗಬೇಕು, ಕಂಬೈನ್ ಎದಕ್ಕಾಗಬೇಕು ಇವರು. ದೇರ್ ಇಸ್ ನೋ ರೀಸನ್ ಫಾರ್ ಕಾಂಬಿನೇಷನ್ ಆಫ್ ದಿಸ್ ಅಟಾಮಿಕ್ ಆರ್ಬಿಟಲ್ ಕಂಬೈನ್ ಆಗಲಿಕ್ಕೆ ಒಂದು ಕಾರಣನೂ ಇಲ್ಲ, ಆದ್ರೂ ಇವು ಕಂಬೈನ್ ಆಗ್ತವೆ. ಬೇಸಿಕ್ ರೀಸನ್ ಏನಪ್ಪಾ ಅಂತಂದ್ರೆ ಸ್ಟಿರಿಕ್ ಸ್ಟೆಬಿಲಿಟಿ. ಇರೋ ಬಾಂಡ್ಸ್ ಒಳಗಿರುವಂತ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ರಿಪಲ್ಷನ್ ಜಾಸ್ತಿ ಆಗ್ಬಿಟ್ರೆ ಕಂಪೌಂಡ್ ಎನರ್ಜಿ ಜಾಸ್ತಿ ಆಗಿ ಕಂಪೌಂಡ್ ಅನ್ಸ್ಟೇಬಲ್ ಆಗ್ತಾ ಹೋಗ್ತದೆ. ಆ ಅನ್ಸ್ಟೆಬಿಲಿಟಿನ ತಡ್ಕೊಳ್ಳಿಕ್ಕೆ ಇದೇನಾಗುತ್ತೆ, ಮೇಲೆ ಜಂಪ್ ಆಗುತ್ತೆ, ಇದೊಂದು ಸ್ವಲ್ಪ ಕೆಳಗೆ ಜಂಪ್ ಆಗುತ್ತೆ. ದೇರ್ಫೋರ್ ಒಂದು ಅಟೋಮಿಕ್ ಆರ್ಬಿಟಲ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, 4 ಆರ್ಬಿಟಲ್ ಹೊಂದಿರುವಂತ ಅಟೋಮಿಕ್ ಆರ್ಬಿಟಲ್ ಕ್ರಿಯೇಟ್ ಆಗುತ್ತೆ. ಅದು ಅವಾಗ ನಮಗೇನಾಗುತ್ತೆ, sp3 ಹೈಬ್ರಿಡೈಸೇಷನ್ ಅನ್ನು ಕೊಡುತ್ತೆ. ಸೊ ಅಮೋನಿಯಾ ಹೀಗಿತ್ತು, ಸ್ಟೇಬಲ್ ಆಗೇ ಇತ್ತು, ಯಾವುದೇ ರೀತಿ ತೊಂದರೆ ಇದ್ದಿದ್ದಿಲ್ಲ ನೈಟ್ರೋಜನ್ ಅಲ್ಲಿ, ಆದರೂ ಹೀಗೆ ಕನ್ವರ್ಟ್ ಆಗುತ್ತೆ. ಯಾಕೆ ಅನ್ನೋ ಕಾರಣ ಏನಪ್ಪಾ ಅಂದ್ರೆ ಸ್ಟಿರಿಕ್ ಸ್ಟೆಬಿಲಿಟಿಯನ್ನು ಹೊಂದಲಿಕ್ಕೆ ಹೀಗಾಯ್ತದು. ದೇರ್ಫೋರ್ ನೈಟ್ರೋಜನ್ ಅಲ್ಲಿ, ಅಮೋನಿಯಾ ಅಲ್ಲಿ
ನಾವು ಮೂರು ಬಾಂಡ್ ಬರಿತೀವಿ ನಾವು. ಒಂದು ವೆಜ್ ಫಾರ್ಮುಲಾ, ಒಂದು ಡ್ಯಾಶ್ ಲೈನ್ ಹಾಕಿ, ಒಂದು ವೆಜ್ ಲೈನ್ ಹಾಕಿ ಬರಿತೀವಿ. ಇಲ್ಲಿ 2 ಲೋನ್ ಪೇರ್ ಬರಿತೀವಿ ಅಲ್ವಾ. ಈ ಲೋನ್ ಪೇರ್ ಬೇಸಿಕ್ ಇದೆ ಅಂತ ಹೇಳ್ತೀವಿ, ಬಾಯ್ ಬಿಟ್ಟು ಬೇಸಿಕ್ ಇದೆ ಅಂತ ಹೇಳ್ತೀವಿ. ರೀಸನ್ ಏನಪ್ಪಾ ಅಂದ್ರೆ ನ್ಯೂಕ್ಲಿಯಸ್ ಹತ್ರ ಇರುವಂತಹ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಬಿಟ್ಟು ದೂರ ಹೋಯ್ತು. ನೋಡ್ರಿ, ಈ ಎಲೆಕ್ಟ್ರಾನ್ ಇಲ್ಲಿ ಹತ್ರ ಇತ್ತು, ಬಟ್ ಅಮೋನಿಯಾ ಫಾರ್ಮ್ ಆದ್ಮೇಲೆ, ಅಮೋನಿಯಾ ಇನ್ ಹೈಬ್ರಿಡೈಸೇಷನ್ ಹೋದ್ಮೇಲೆ ಎಸ್ ಆರ್ಬಿಟಲ್ ಇಷ್ಟು ಹತ್ರ ಇರುವಂತಹದ್ದು ನ್ಯೂಕ್ಲಿಯಸ್ ಇಷ್ಟು ದೂರ ಹೋಯ್ತು. ಅಂದ್ರೆ ಈ ಎಲೆಕ್ಟ್ರಾನ್ ಈಸಿಲಿ ಅವೈಲೇಬಲ್ ಇದೆ. ಇವಾಗ ಕಂಪೇರ್ ಮಾಡಿದ್ರು ಈ ಎಲೆಕ್ಟ್ರಾನ್ ಈಸಿಲಿ ಅವೈಲೇಬಲ್ ಇದೆ. ಹೀಗಾಗಿ ಅಮೋನಿಯಾದು ಬೇಸಿಕ್ ಇದೆ. ಅಮೋನಿಯಾ ನೇಚರ್ ಏನು? ಬೇಸಿಕ್. ಕಾರಣ ಏನು? ಇದೇ ಕಾರಣ. ಸೊ ನೈಟ್ರೋಜನ್ ಒಳಗಿರುವಂತಹ ಲೋನ್ ಪೇರ್ ಎಸ್ ಪ್ಯೂರ್ ಎಸ್ ಆರ್ಬಿಟಲ್ ಇಲ್ಲಿ ಇಲ್ಲ, ಬದಲಾಗಿ sp3 ಹೈಬ್ರಿಡ್ ಆರ್ಬಿಟಲ್ ಒಳಗಿದಾವೆ ಅವು. ಅದಕ್ಕೆ ಅಮೋನಿಯಾ ಬೇಸಿಕ್ ಇದೆ. ಸ್ಟಿರಿಕ್ ಅನಾಲಿಸಿಸ್ ಆಫ್ ಹೈಬ್ರಿಡೈಸೇಷನ್ ಅಂದ್ರೆ ಏನು ಅಂದ್ರೆ, ಯಾವುದೇ ಮಾಲಿಕ್ಯೂಲ್ ಆಗಿರ್ಲಿ ಅದು ಹೈಬ್ರಿಡೈಸ್ ಆಗ್ಲಿಕ್ಕೆ ಬರದೇ ಇರೋ ಪೊಸಿಷನ್ ಇದ್ರೂ ಹೈಬ್ರಿಡೈಸ್ ಆಗುತ್ತೆ. ಯಾಕಂದ್ರೆ ಸ್ಟಿರಿಕ್ ಸ್ಟೆಬಿಲಿಟಿನ ಪಡ್ಕೊಳ್ಳಿಕ್ಕೆ. ನಾವು ಹೋದ ಕ್ಲಾಸಲ್ಲಿ ನಾನು ಹೇಳಿದೆ ಫ್ರೆಂಡ್ಸ್, ನಿಮಗೆ ಹೋದ ವಿಡಿಯೋದಲ್ಲಿ ಹೈಬ್ರಿಡೈಸೇಷನ್ ಇನ್ ಕನ್ನಡ ವಿಡಿಯೋದಲ್ಲಿ ಇದೆ. ಅದು ಏನಿದೆ ಅಂತ ಪ್ಲೇ ಲಿಸ್ಟ್ ಒಳಗಿದೆ, ಸ್ವಲ್ಪ ಚೆಕ್ ಮಾಡಿ. ಏನಿದೆ ಅಂದ್ರೆ ಹೈಬ್ರಿಡೈಸೇಷನ್ ಆಗಲಿಕ್ಕೆ ಕಾರಣಗಳು ಏನು ಅಂದ್ರೆ ಬೇಸಿಕ್ 2 ಕಾರಣ. ಒಂದು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿಯನ್ನು ಹೊಂದಲಿಕ್ಕೆ, ಇನ್ನೊಂದು ಸ್ಟಿರಿಕ್ ಸ್ಟೆಬಿಲಿಟಿಯನ್ನು ಹೊಂದಲಿಕ್ಕೆ. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಅನ್ನೋದು ಒಂದು ಮೈನರ್ ಫ್ಯಾಕ್ಟರ್, ಅದು ಮುಖ್ಯವಾದ ಕಾರಣ ಅಲ್ಲ. ಆದರೆ ಸ್ಟಿರಿಕ್ ಸ್ಟೆಬಿಲಿಟಿಯನ್ನು ಹೊಂದೋದು ಅತಿ ಮುಖ್ಯವಾದ ಕಾರಣ. ಇದು ಹೈಬ್ರಿಡೈಸೇಷನ್ ಆಗ್ತಾ ಇರೋದೇ ಸ್ಟಿರಿಕ್ ಸ್ಟೆಬಿಲಿಟಿಗೆ ಅನ್ಬಹುದು ನಾವು. ಯಾಕಂದ್ರೆ ರಿಪಲ್ಷನ್ ಇರಬಾರ್ದು, ಮಾಲಿಕ್ಯೂಲ್ ಬಾಂಡ್ಸ್ ಮಧ್ಯೆ ರಿಪಲ್ಷನ್ ಇರಬಾರ್ದು. ಯಾವಾಗ ಬಾಂಡಿಂಗ್ ಎಲೆಕ್ಟ್ರಾನ್ ಮತ್ತು ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೋ, VSEPR ಥಿಯರಿಯಲ್ಲಿ ಮುಂದೆ ಬರುತ್ತೆ, ಅದನ್ನು ಹೇಳ್ಕೊಡ್ತೀನಿ ನಾನು. ಯಾವಾಗ ಬಾಂಡಿಂಗ್ ಎಲೆಕ್ಟ್ರಾನ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ರಿಪಲ್ಷನ್ ಜಾಸ್ತಿ ಆಗುತ್ತೋ, ಅವಾಗ ಏನಾಗುತ್ತೆ, ರಿಪಲ್ಷನ್ ಜಾಸ್ತಿ ಆದಾಗ ಎನರ್ಜಿ ಜಾಸ್ತಿ ಆಗುತ್ತೆ, ಮಾಲಿಕ್ಯೂಲ್ ಅನ್ಸ್ಟೇಬಲ್ ಆಗ್ತಾ ಹೋಗ್ತದೆ. ಆ ಅನ್ಸ್ಟೆಬಿಲಿಟಿನ ತಡ್ಕೊಳ್ಳಿಕ್ಕೆ ಮಾಲಿಕ್ಯೂಲ್ಸ್ ಏನಾಗ್ತವೆ, ಕಂಪೌಂಡ್ ಅಂದ್ರೆ ಈ ನಡುವಿನ ನೈಟ್ರೋಜನ್ ಏನಾಗುತ್ತೆ, ಹೈಬ್ರಿಡೈಸ್ ಆಗುತ್ತೆ. ಸೊ ಹೈಬ್ರಿಡೈಸ್ ಆಗ್ತಾ ಇರೋ ಮೂಲ ಕಾರಣ ಸ್ಟಿರಿಕ್ ಅನಾಲಿಸಿಸ್ ಅಥವಾ ಸ್ಟಿರಿಕ್ ಸ್ಟೆಬಿಲಿಟಿಯನ್ನು ಪಡ್ಕೊಳ್ಳಿಕ್ಕೆ. ಸ್ಟಿರಿಕ್ ಅನಾಲಿಸಿಸ್ ಅಂದ್ರೆ ಇದೆ ಫ್ರೆಂಡ್ಸ್. ಸೊ ಮಾಲಿಕ್ಯೂಲ್ ಒಳಗಿರುವಂತಹ ಕಂಬೈನ್ ಆಗ್ಲಿಕ್ಕೆ ಚಾನ್ಸೇ ಇಲ್ದಿರುವಂತಹ ಆರ್ಬಿಟಲ್ಸ್ ಸಹಿತ ಕಂಬೈನ್ ಆಗಿ ಈ ರೀತಿ ಹೈಬ್ರಿಡೈಸೇಷನ್ ಹೊಂತವೆ. ಈ ಹೈಬ್ರಿಡೈಸೇಷನ್ ಆಗ್ತಾ ಇರೋ ಕಾರಣ ಏನು? ಸ್ಟಿರಿಕ್ ಸ್ಟೆಬಿಲಿಟೀಸ್ಗೋಸ್ಕರ. ಈ ಸ್ಟಿರಿಕ್ ಸ್ಟೆಬಿಲಿಟೀಸ್ಗೋಸ್ಕರ ಹೈಬ್ರಿಡೈಸೇಷನ್ ಆಗೋದಕ್ಕೆ, ಇದನ್ನ ಅನಾಲಿಸಿಸ್ ಮಾಡೋದಕ್ಕೆ ಸ್ಟಿರಿಕ್ ಅನಾಲಿಸಿಸ್ ಅಂತ ಕರೀತಾರೆ. ಸೊ ಇದು ಬಹಳ ಥೇರಿ, ಇದು ಒಳಗಿನ ಥೇರಿ, ಇದು ನೈಟ್ರೋಜನ್ ಒಳಗಿಂದು. ಒಂದು ಎಕ್ಸಾಂಪಲ್ ಏನಪ್ಪಾ, ಎಕ್ಸಾಮ್ ನಲ್ಲಿ ಇದಕ್ಕೆ ಕೊಡ್ಬೋದು. ನೈಟ್ರೋಜನ್ ಬೇಸಿಕ್ ಇದೆ ಯಾಕೆಂದ್ರೆ ಕಾರಣ ಇದು. ನಿಮ್ಮ ಮುಂದಿನ ಕ್ಲಾಸಲ್ಲಿ ನಾನು ಡ್ರ್ಯಾಗೋ ಮಾಲಿಕ್ಯೂಲ್ಸ್ ಬಗ್ಗೆ ಹೇಳ್ತೀನಿ. ಡ್ರ್ಯಾಗೋ ಮಾಲಿಕ್ಯೂಲ್ಸ್ ಅಂದ್ರೆ PH3, SbH3, BiH3, ಆಮೇಲೆ ScH2, ಇವೆಲ್ಲ ಡ್ರ್ಯಾಗೋ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಆ ಡ್ರ್ಯಾಗೋ ಮಾಲಿಕ್ಯೂಲ್ಸ್ ಬಗ್ಗೆ ಹೇಳಬೇಕಾದ್ರೆ ಇದ್ರ ಯೂಸ್ ನಿಮಗೆ ಅವಾಗ ಅರ್ಥ ಆಗುತ್ತೆ. ಬಟ್ ಇವಾಗ ಇದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ನೈಟ್ರೋಜನ್ ಅಲ್ಲಿ ಹೈಬ್ರಿಡೈಸೇಷನ್ ಆಗೋ ಚಾನ್ಸ್ ಇರಲ್ಲ, ಆದರೂ ಹೈಬ್ರಿಡೈಸ್ ಆಗುತ್ತೆ. ಕಾರಣ ಏನು ಅಂದ್ರೆ ಸ್ಟಿರಿಕ್ ಸ್ಟೆಬಿಲಿಟಿಯನ್ನು ಪಡ್ಕೊಳ್ಳಿಕ್ಕೆ. ಸೊ ಸ್ಟಿರಿಕ್ ಸ್ಟೆಬಿಲಿಟಿ ಒಮ್ಮೆ ಬಂದ್ರೆ ಮಾಲಿಕ್ಯೂಲ್ ಸ್ಟೇಬಲ್ ಆಗುತ್ತೆ. ಅಮೋನಿಯಾ ಅದಕ್ಕೆ ಸ್ಟೇಬಲ್ ಇದೆ. ಸೊ ಕಾರಣ ಏನು? ಹೀಗಾಗಿದೆ ಅದು. ಅಮೋನಿಯಾದಲ್ಲಿ ಇನ್ವರ್ಷನ್ ಬರುತ್ತೆ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ವರ್ಷನ್ ಹೇಗಾಗುತ್ತೆ ಅಮೋನಿಯಾದಲ್ಲಿ ಅಂತ, ಅದಕ್ಕೊಂದು ಸಪರೇಟ್ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋ ಮಾಡ್ತೀನಿ, ಅಮೋನಿಯಾ ಇನ್ವರ್ಷನ್ ಹೇಗಾಗುತ್ತೆ ಅಂತ. ಆದರೆ ಇದು ರೀಸನ್ ಸ್ಟಿರಿಕ್ ಸ್ಟೆಬಿಲಿಟಿ. ಅಮೋನಿಯಾ ಇಸ್ ಸ್ಟಿರಿಕಲಿ ಸ್ಟೇಬಲ್ ನಾವು. ಕಾರಣ ಏನು? ಹೈಬ್ರಿಡೈಸೇಷನ್ ಆಗಿದೆ. ಹೈಬ್ರಿಡೈಸೇಷನ್ ಆಗದೇ ಇರೋ ಚಾನ್ಸ್ ಇದ್ರೂ ಸಹಿತ ಅದು ಹೈಬ್ರಿಡೈಸೇಷನ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಸ್ಟಿರಿಕ್ ಅನಾಲಿಸಿಸ್. ಇದಕ್ಕೆ ಸ್ಟಿರಿಕ್ ಅನಾಲಿಸಿಸ್ ಅನ್ನು ಕರೆಯೋ ಕಾರಣನೇ ಅದು. ಸೊ ನೆಕ್ಸ್ಟ್ ನಾವು ಮೂವ್ ಆಗ್ತಾ ಇರೋದು ಎನರ್ಜೆಟಿಕ್ ಅನಾಲಿಸಿಸ್ ಬಗ್ಗೆ. ಸೊ ಏನಪ್ಪಾ ಎನರ್ಜೆಟಿಕ್ ಅನಾಲಿಸಿಸ್ ಅಂದ್ರೆ? ಎನರ್ಜೆಟಿಕ್ ಅನಾಲಿಸಿಸ್ ಅಂದ್ರೆ ಬಹಳ ಸಿಂಪಲ್ ಇದೆ ಫ್ರೆಂಡ್ಸ್, ಅದನ್ನು ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ. ಎನರ್ಜೆಟಿಕ್ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ನಾನು ಎನರ್ಜಿ ಲೆವೆಲ್ನ ಕನ್ಸಿಡರ್ ಮಾಡಬೇಕು ಅಲ್ವಾ. ಎನರ್ಜೆಟಿಕ್ ಅಂದ ತಕ್ಷಣ ಎನರ್ಜಿ ಬರಬೇಕು, ಎನರ್ಜಿ ಲೆವೆಲ್ಸ್ ಇರಬೇಕು ಅಲ್ಲಿ ನಿಮಗೆ. ಸೊ ಇದನ್ನ ನಾನು ನ್ಯೂಕ್ಲಿಯಸ್ ಇಂದ ಕನ್ಸಿಡರ್ ಮಾಡ್ತೀನಿ. ಮೊದಲು ಬರೋದು ಯಾವಾಗಿದ್ರು S ಆರ್ಬಿಟಲ್, ಆಮೇಲೆ ಬರೋದು P ಆರ್ಬಿಟಲ್, ಆಮೇಲೆ ಬರೋದು D ಆರ್ಬಿಟಲ್ ಅಲ್ವಾ. ಸೊ ಇದನ್ನ ನಾನು NS ಅಂತ ಕನ್ಸಿಡರ್ ಮಾಡ್ತೀನಿ ಜನರಲ್ ಆಗಿ, ಇದನ್ನು NP ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ನಾನು ND ಅಂತ ಕನ್ಸಿಡರ್ ಮಾಡ್ತೀನಿ. ಇವಾಗ ನೋಡಿ, ಅಕಸ್ಮಾತ್ sp ಹೈಬ್ರಿಡೈಸೇಷನ್ ಆದರೆ 50% S ಕ್ಯಾರೆಕ್ಟರ್ ಇರುತ್ತೆ, 50% P ಕ್ಯಾರೆಕ್ಟರ್ ಇರುತ್ತೆ ಅಲ್ವಾ. 50% S ಕ್ಯಾರೆಕ್ಟರ್, 50% P ಕ್ಯಾರೆಕ್ಟರ್ ಇಲ್ಲಾಗುತ್ತೆ sp ಹೈಬ್ರಿಡೈಸೇಷನ್. sp2 ಆದರೆ ಸ್ವಲ್ಪ P ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ sp2 ಆಗುತ್ತೆ ಅಲ್ವಾ. sp3 ಆದರೆ ವೆರಿ ನಿಯರ್ ಟು P ಆರ್ಬಿಟಲ್ ಹೀಗಿರುತ್ತೆ. ಅಂದ್ರೆ S ಕ್ಯಾರೆಕ್ಟರ್ ಇಲ್ವಾ? ಇರುತ್ತೆ, S ಕ್ಯಾರೆಕ್ಟರ್ ಇದ್ದೇ ಇರುತ್ತೆ, ಬಟ್ ವೆರಿ ನಿಯರ್ ಟು P ಕ್ಯಾರೆಕ್ಟರ್ ಇರುತ್ತೆ. P ಕ್ಯಾರೆಕ್ಟರ್ ಬಹಳ ಹತ್ರ ಇರುತ್ತೆ. ಅಕಸ್ಮಾತ್ sp3 D2 ಆದ್ರೆ ಏನಾಗುತ್ತೆ? S ಕ್ಯಾರೆಕ್ಟರ್ ಇರುತ್ತೆ, P ಕ್ಯಾರೆಕ್ಟರ್ ಇರುತ್ತೆ, D ಕ್ಯಾರೆಕ್ಟರ್ ಇರುತ್ತೆ, ಬಟ್ ಎಲ್ಲಿದೆ ಅದು? sp3D ಆದ್ರೆ ಇಲ್ಲಿರುತ್ತೆ. sp3D2 ಆದ್ರೆ ಇದಕ್ಕಿಂತ ಹೈಯರ್ ಎನರ್ಜಿ ಲೆವೆಲ್ ಇರುತ್ತೆ. ಏನ್ ಸರ್ ಇದು ಹೆಂಗ್ ಬರೀತಿದ್ದೀರಾ ನೀವು ಅಂತಂದ್ರೆ, ನೋಡ್ರಿ ನ್ಯೂಕ್ಲಿಯಸ್ ಇದು ಅಲ್ವಾ. sp ಹೈಬ್ರಿಡೈಸೇಷನ್ ಆದ್ರೆ ಇವರಿಬ್ಬರು ಮಧ್ಯನೇ ಇರ್ಬೇಕದು.
ಯಾವುದೋ SP ಆದರೂ ಸಹಿತ ಇವರಿಬ್ಬರು ಮಧ್ಯನೇ ಇರಬೇಕು. sp2 ಆದರೆ ಸ್ವಲ್ಪ p ಕ್ಯಾರೆಕ್ಟರ್ ಜಾಸ್ತಿ ಆಯಿತು, ಮೇಲೆ ಹೋಯಿತು. sp3 ಆದರೆ ಇನ್ನೊಂದು ಸ್ವಲ್ಪ p ಕ್ಯಾರೆಕ್ಟರ್ ಜಾಸ್ತಿ ಆಯಿತು, ಸ್ವಲ್ಪ ಮುಂದೆ ಹೋಯಿತು. sp3d ಆದರೆ ಸ್ವಲ್ಪ d ಕ್ಯಾರೆಕ್ಟರ್ ಮಿಕ್ಸ್ ಆಯಿತು, ಇಲ್ಲಿ ಬಂತು. sp3d2 ಆದರೆ ಇನ್ನೊಂದು ಸ್ವಲ್ಪ d ಕ್ಯಾರೆಕ್ಟರ್ ಬಂತು, ಇಲ್ಲಿ ಬಂತು. ಅಂದರೆ ಎಕ್ಸಾಮ್ನಲ್ಲಿ ನಿಮಗೆ ಏನಾದರೂ ಕೇಳಿದರೆ ಅರೇಂಜ್ ದ ಫಾಲೋಯಿಂಗ್ ಆರ್ಬಿಟಲ್ಸ್ ಇನ್ ದೇ ರೆಸ್ಪೆಕ್ಟಿವ್ ಎನರ್ಜಿ ಆರ್ಡರ್ ಅಂತ ಕೇಳಿದ್ರೆ ಯಾವಾಗ ಇದ್ರು ND ಅಥವಾ D ಆರ್ಬಿಟಲ್ ವಿಲ್ ಬಿ ಇನ್ ಹೈಯರ್ ಇನ್ ಎನರ್ಜಿ ಕಂಪೇರ್ ಟು sp3d2 ಕಂಪೇರ್ ಟು sp3d ಕಂಪೇರ್ ಟು NP ಕಂಪೇರ್ ಟು sp3 ಕಂಪೇರ್ ಟು sp2 ಕಂಪೇರ್ ಟು sp ಕಂಪೇರ್ ಟು S, ನಾಟ್ S, NS. ಸೊ ಇದು ಎನರ್ಜಿ ಆರ್ಡರ್. ಹೈಬ್ರಿಡೈಸೇಷನ್ ಇನ ಎನರ್ಜಿ ಆರ್ಡರ್ ಇದು. ಹೈಬ್ರಿಡೈಸೇಷನ್ ಎನರ್ಜಿ ಆರ್ಡರ್ ಹೀಗಿರುತ್ತೆ: ND, sp3d2, sp3d, NP, sp3, sp2, sp, NS. ಇದು ಎನರ್ಜಿ ಆರ್ಡರ್ ಆಫ್ ಹೈಬ್ರಿಡೈಸೇಷನ್. ಈಗ ಬೇಸಿಕ್ ಫ್ಯಾಕ್ಟರ್ನ ತಿಳ್ಕೊಳ್ಳೋಣ. ಎನರ್ಜಿ ಆರ್ಡರ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಬೇಸಿಕ್ ಫ್ಯಾಕ್ಟರ್ ಏನಪ್ಪ, ಇದಕ್ಕೆ ಎನರ್ಜೆಟಿಕ್ ಅನಾಲಿಸಿಸ್ಗೆ ಬೇಸಿಕ್ ಫ್ಯಾಕ್ಟರ್ ಏನು ನೋಡಿ ಫ್ರೆಂಡ್ಸ್, ಬಹಳ ಇಂಪಾರ್ಟೆಂಟ್ ಇದು. ಇದನ್ನ ನೀವು NP ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ p ಆರ್ಬಿಟಲ್ ಎನರ್ಜಿ ಲೆವೆಲ್, ಇದು NS ಅಂತ ಕನ್ಸಿಡರ್ ಮಾಡಿದ್ರಿ, ಇದು ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಅಲ್ವಾ. ಇವಾಗ ನೋಡಿ, p ಆರ್ಬಿಟಲ್ ಹೈಬ್ರಿಡೈಸೇಷನ್ ಆಗ್ಬೇಕಂದ್ರೆ ಲೋವರ್ ಎನರ್ಜಿಗೆ ಬರಬೇಕು. ಅದು sp ಆದ್ರೂ ಆಗಲಿ, sp3 ಆದ್ರೂ ಆಗಲಿ, sp2 ಆದ್ರೂ ಆಗಲಿ. ಅದೇ s ಆರ್ಬಿಟಲ್ ಹೈಬ್ರಿಡೈಸೇಷನ್ ಆಗಬೇಕು ಅಂದ್ರೆ ಹೈಯರ್ ಎನರ್ಜಿ ಲೆವೆಲ್ ಹೋಗಬೇಕು. ಯಾವ ಆರ್ಬಿಟಲ್ ಒಳಗಿರುವಂತಹ ಎಲೆಕ್ಟ್ರಾನ್ ಕೂಡ ಹೈಯರ್ ಎನರ್ಜಿ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಲೋವರ್ ಎನರ್ಜಿ ಒಳಗೆ ಇರುವಂತಹ ಎಲೆಕ್ಟ್ರಾನ್ ತನ್ನ ಪಾಡಿಗೆ ತಾನೇ ಹೈಯರ್ ಎನರ್ಜಿ ಒಳಗೆ ಯಾವತ್ತೂ ಹೋಗೋದಿಲ್ಲ. ನಾವು ಅದಕ್ಕೆ ಎಕ್ಸ್ಟರ್ನಲ್ ಎನರ್ಜಿ ಕೊಟ್ಟರೆ ಮಾತ್ರ ಅದು ಹೋಗುತ್ತೆ. ಅರ್ಥ ಆಗ್ತಾ ಇದೆ ಅನ್ಕೋತೀನಿ ಫ್ರೆಂಡ್ಸ್. ಲೋವರ್ ಎನರ್ಜಿ ಒಳಗಿರೋ ಎಲೆಕ್ಟ್ರಾನ್ ತನ್ನ ಪಾಡಿಗೆ ತಾನೇ ಶಿಫ್ಟ್ ಆಗಲ್ಲ ಹೈಯರ್ ಎನರ್ಜಿ ಲೆವೆಲ್ಗೆ. ಎಕ್ಸ್ಟರ್ನಲ್ ಎನರ್ಜಿ ಬಂದರೆ ಮಾತ್ರ ಆ ಎನರ್ಜಿ ತೊಗೊಂಡು ಹೈಯರ್ ಎನರ್ಜಿ ಲೆವೆಲ್ಗೆ ಶಿಫ್ಟ್ ಆಗುತ್ತೆ. ಅಂದರೆ NS ಒಳಗಿರೋ ಎಲೆಕ್ಟ್ರಾನ್ ಹೈಯರ್ ಎನರ್ಜಿ ಲೆವೆಲ್ ಹೋಗಬೇಕು ಅಂದರೆ ಒಂದು ಎಕ್ಸ್ಟರ್ನಲ್ ಎನರ್ಜಿ ಬೇಕು ಅಲ್ವಾ. ಈ ಎನರ್ಜಿಗೆ, ಇದೇನು ಎನರ್ಜಿ ಇದೆಯಲ್ಲ ಡೆಲ್ಟಾ ಇ, ಈ ಡೆಲ್ಟಾ ಇಗೆ ಏನ್ ಕರೀತಾರೆ ಅಂತಂದ್ರೆ ಹೈಬ್ರಿಡೈಸೇಷನ್ ಎನರ್ಜಿ ಅಂತ ಕರೀತಾರೆ. ಏನ್ ಕರೀತಾರೆ ಇದಕ್ಕೆ? ಹೈಬ್ರಿಡೈಸೇಷನ್ ಎನರ್ಜಿ. ದಿಸ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಹೈಬ್ರಿಡೈಸೇಷನ್ ಎನರ್ಜಿ. ಈ ಎನರ್ಜಿ ಗ್ಯಾಪ್ ಇದೆಯಲ್ಲ ಫ್ರೆಂಡ್ಸ್, ಈ ಎನರ್ಜಿ ಗ್ಯಾಪ್ ಅನ್ನ ಡೆಲ್ಟಾ ಇ ಅಂತ ಕರೀತಾರೆ. ಡೆಲ್ಟಾ ಇ ಅಂದ್ರೆ ಹೈಬ್ರಿಡೈಸೇಷನ್ ಎನರ್ಜಿ. ಸೊ ಈ ಎನರ್ಜಿ ಬೇಸಿಸ್ ಮೇಲೆ ಹೈಬ್ರಿಡೈಸೇಷನ್ ಪಾಸಿಬಲ್ ಇದೆಯೋ ಇಲ್ವೋ ಅಂತ ನಾವು ಹೇಳ್ಬೋದು. ಹೇಗೆ ಹೇಳೋದು ಸರ್ ಹೈಬ್ರಿಡೈಸೇಷನ್ ಪಾಸಿಬಲ್ ಇದೆಯೋ ಇಲ್ವೋ ಅಂತ? ಯಾವುದೇ ಒಂದು ಕಂಪೌಂಡ್ ಅಥವಾ ಫಾರ್ಮ್ ಆಗಬೇಕಾದ್ರೆ ಎರಡು ಎಲಿಮೆಂಟ್ಗಳ ಮಧ್ಯೆ ಬಾಂಡ್ ಆಗಬೇಕು ಅಲ್ವಾ. ಒಂದು ಎ ಒಂದು ಎಲಿಮೆಂಟ್, ಬಿ ಒಂದು ಎಲಿಮೆಂಟ್. ಎ ಬಿ ಫಾರ್ಮ್ ಆಗಬೇಕು ಅಂದ್ರೆ ಎ ಮತ್ತು ಬಿ ಮಧ್ಯೆ ಒಂದು ಬಾಂಡ್ ಫಾರ್ಮ್ ಆಗಬೇಕು ಅಲ್ವಾ. ನೆನಪಿಟ್ಕೊಳ್ಳಿ, ಕೆಮಿಸ್ಟ್ರಿಯಲ್ಲಿ ಎಲ್ಲೇ ಬಾಂಡ್ ಫಾರ್ಮ್ ಆದ್ರೂ ಎನರ್ಜಿ ರಿಲೀಸ್ ಆಗುತ್ತೆ. ಬಾಂಡ್ ಫಾರ್ಮ್ ಆದ ತಕ್ಷಣ ಎನರ್ಜಿ ರಿಲೀಸ್ ಆಗುತ್ತೆ. ದೇರ್ಫೋರ್ ಇದೇನು ಬಾಂಡ್ ಫಾರ್ಮ್ ಆಯ್ತಲ್ಲ, ಇಲ್ಲೊಂದು ಯಾವುದೋ ಹೈಬ್ರಿಡೈಸೇಷನ್ ಆಗಿದೆ ಅನ್ಕೋಣ. ಯಾವುದೋ ಒಂದು ಹೈಬ್ರಿಡೈಸೇಷನ್, SP ಆಗಿರ್ಬೋದು, sp2 ಆಗಿರ್ಬೋದು, sp3 ಆಗಿರ್ಬೋದು, ಯಾವುದೋ ಒಂದು ಹೈಬ್ರಿಡೈಸೇಷನ್ ಆಗಿದೆ ಅಂತ ಅನ್ಕೋಣ. ಇವರಿಬ್ಬರ ಮಧ್ಯೆ ಬಾಂಡ್ ಫಾರ್ಮ್ ಆಗಿ ರಿಲೀಸ್ ಆಗುವಂತಹ ಎನರ್ಜಿ, ದಟ್ ಈಸ್ ಬಾಂಡ್ ಎನರ್ಜಿ, ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ದಿಸ್ ಹೈಬ್ರಿಡೈಸೇಷನ್ ಎನರ್ಜಿ. ಬಾಂಡ್ ಎನರ್ಜಿ ಹೈಬ್ರಿಡೈಸೇಷನ್ ಎನರ್ಜಿಗಿಂತ ಜಾಸ್ತಿ ಇದ್ರೆ ಮಾತ್ರ ಇವರಿಬ್ಬರ ಮಧ್ಯೆ ಹೈಬ್ರಿಡೈಸೇಷನ್ ಆಗುತ್ತೆ, ಇಲ್ಲ ಅಂದ್ರೆ ಹೈಬ್ರಿಡೈಸೇಷನ್ ಪಾಸಿಬಲ್ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಎಕ್ಸಾಮ್ನಲ್ಲಿ ನಿಮಗೆ ಕೇಳ್ತಾರೆ ಬಾಂಡ್ ಎನರ್ಜಿ ಹೈಬ್ರಿಡೈಸೇಷನ್ ಎನರ್ಜಿ ಬಗ್ಗೆ ರಿಲೇಷನ್ ಕೊಡ್ರಿ ಅಂತ. ಬಾಂಡ್ ಎನರ್ಜಿ ಹೈಬ್ರಿಡೈಸೇಷನ್ ಎನರ್ಜಿ ಬಗ್ಗಿಂತ ಜಾಸ್ತಿ ಇದ್ರೆ ಮಾತ್ರ ಆ ಕಂಪೌಂಡ್ ಅಲ್ಲಿ ಹೈಬ್ರಿಡೈಸೇಷನ್ ಆಗುತ್ತೆ, ಇಲ್ಲ ಅಂದ್ರೆ ಹೈಬ್ರಿಡೈಸೇಷನ್ ಆಗುದಿಲ್ಲ. ಅಂದ್ರೆ ರಿಲೀಸ್ ಆಗೋ ಎನರ್ಜಿ, ಬಾಂಡ್ ಫಾರ್ಮ್ ಆಗಿ ರಿಲೀಸ್ ಆಗೋ ಎನರ್ಜಿ ಜಾಸ್ತಿ ಇರಬೇಕು, ಅಂದ್ರೆ ಮಾತ್ರ ಈ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿ ಜಂಪ್ ಆಗುತ್ತೆ. ಇಲ್ಲಿಗೆ ಜಂಪ್ ಆಗ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಜಂಪ್ ಆಗುದಿಲ್ಲ? ಬಾಂಡ್ ಎನರ್ಜಿ ಕಡಿಮೆ ಇದ್ರೆ ಇಲ್ಲಿ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿ ಜಂಪ್ ಆಗ್ಲಿಕ್ಕೆ ಸಫಿಷಿಯಂಟ್ ಎನರ್ಜಿ ಸಿಕ್ಕಿಲ್ಲ ಅಂತ ಅರ್ಥ. ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಬೇಕು ಅಂತಂದ್ರೆ ಲೋವರ್ ಎನರ್ಜಿಯಿಂದ ಹೈಯರ್ ಎನರ್ಜಿ ಲೆವೆಲ್ ಹೋಗಬೇಕು. ಲೋವರ್ ಎನರ್ಜಿಯಿಂದ ಹೈಯರ್ ಎನರ್ಜಿ ಲೆವೆಲ್ ಸುಮ್ಮನೆ ಹೋಗುದಿಲ್ಲ. ಅದೇ ಹೈಯರ್ ಎನರ್ಜಿ ಲೆವೆಲ್ ಲೋವರ್ ಎನರ್ಜಿ ಲೆವೆಲ್ ಈಸಿಲಿ ಬರ್ತವೆ ಎಲೆಕ್ಟ್ರಾನ್. ಬಟ್ ಅದೇ ಲೋವರ್ ಎನರ್ಜಿಯಿಂದ ಹೈಯರ್ ಎನರ್ಜಿ ಲೆವೆಲ್ ಹೋಗಬೇಕು ಅಂದ್ರೆ ಎಕ್ಸ್ಟರ್ನಲ್ ಎನರ್ಜಿ ಬೇಕು. ಆವಾಗ ಬಾಂಡ್ ಎನರ್ಜಿ ಶುಡ್ ಬಿ ಗ್ರೇಟರ್ ದೆನ್ ದಿಸ್ ಹೈಬ್ರಿಡೈಸೇಷನ್ ಎನರ್ಜಿ. ಆವಾಗ ಮಾತ್ರ ಎಲೆಕ್ಟ್ರಾನ್ ಮೇಲೆ ಶಿಫ್ಟ್ ಆಗ್ತದೆ. ಇಲ್ಲ ಅಂದ್ರೆ ಅದರ ಅರ್ಥ ಏನು? ಅಕಸ್ಮಾತ್ ಬಾಂಡ್ ಎನರ್ಜಿ ಹೈಬ್ರಿಡೈಸೇಷನ್ ಎನರ್ಜಿಗಿಂತ ಕಡಿಮೆ ಇದ್ರೆ ಹೈಬ್ರಿಡೈಸೇಷನ್ ಆಗುದಿಲ್ಲ. ಯಾಕೆ ಅಂತಂದ್ರೆ ಎಲೆಕ್ಟ್ರಾನ್ ಇಲ್ಲಿರೋದು ಇಲ್ಲಿ ಜಂಪ್ ಆಗ್ಲಿಕ್ಕೆ ಸಫಿಷಿಯಂಟ್ ಎನರ್ಜಿ ಸಿಕ್ಕಿಲ್ಲ ಅಂತ ಅರ್ಥ. ಎಲೆಕ್ಟ್ರಾನ್ಗೆ ಎನರ್ಜಿ ಸಿಗಲಿಲ್ಲ ಅಂದ್ರೆ ಅದು ಮ್ಯಾಲೆ ಹೋಗಲ್ಲ, ಮ್ಯಾಲೆ ಹೋಗಲಿಲ್ಲ ಅಂದ್ರೆ ಹೈಬ್ರಿಡೈಸೇಷನ್ ಆಗಲ್ಲ, ಹೈಬ್ರಿಡೈಸೇಷನ್ ಆದ್ಮೇಲೆ ಕಂಪೌಂಡ್ ಫಾರ್ಮ್ ಆಗೋದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಎನರ್ಜೆಟಿಕ್ ಅನಾಲಿಸಿಸ್ ಆಫ್ ಹೈಬ್ರಿಡೈಸೇಷನ್. ಸೊ ಈ ವಿಡಿಯೋದಲ್ಲಿ ನಾವು ಸ್ಟಿರಿಕ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಂಡ್ವಿ, ಎನರ್ಜೆಟಿಕ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಂಡ್ವಿ.
ಸೊ ಇನ್ನು ಮುಂದೆ ಬರುವಂತಹ ಎಲ್ಲ ವಿಡಿಯೋಸಲ್ಲಿ ನಾನು ಡ್ರ್ಯಾಗೋ ಮಾಲಿಕ್ಯೂಲ್ ಬಗ್ಗೆ ಹೇಳ್ತೀನಿ. ಡ್ರ್ಯಾಗೋ ಮಾಲಿಕ್ಯೂಲ್ ಹೇಳಿದ ಮೇಲೆ ಒಂದೊಂದಾಗಿ ಹೈಬ್ರಿಡೈಸೇಷನ್ ತಿಳ್ಕೊತ ಹೋಗೋಣ. ಸ್ಟಿರಿಕ್ ನಂಬರ್ 1, ಸ್ಟಿರಿಕ್ ನಂಬರ್ 2, ಅದಕ್ಕಿಂತ ಮುಂಚೆ ಸ್ಟಿರಿಕ್ ನಂಬರ್ ಅಂದ್ರೆ ಏನು, ಜಾಮೆಟ್ರಿ ಅಂದ್ರೆ ಏನು, ಶೇಪ್ ಅಂದ್ರೆ ಏನು, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಹೀಗೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ನಾನು ಕನ್ನಡದಲ್ಲಿ ಕೆಮಿಸ್ಟ್ರಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ಬಹಳ ಬೇಸಿಕ್ ಕೆಮಿಸ್ಟ್ರಿ ನಾನು ಹೇಳ್ತಾ ಇರೋದು. ಕೆಮಿಕಲ್ ಬಾಂಡಿಂಗ್ ಫಾರ್ PU1ಗೂ ಬರುತ್ತೆ, ನಿಮ್ಗೆ JEE NEET ಓದ್ತಾರೆ ಅದಕ್ಕೂ ಬರುತ್ತೆ, KCETಗೂ ಬರುತ್ತೆ, ಸೆಟ್ ನೆಟ್ ಎಕ್ಸಾಮ್ಸ್ಗೂ ಬರುತ್ತೆ. UPSCಲಿ ಕೆಮಿಸ್ಟ್ರಿ ಆಸ್ ಅ ಚಾಯ್ಸ್ ತೊಗೊಂಡಿದ್ರು ಅದಕ್ಕೂ ನೀವು ಇದನ್ನ ಓದ್ಬೋದು. ಸೊ ದಿಸ್ ಈಸ್ ಅಬೌಟ್ ದಿಸ್ ವಿಡಿಯೋ ಫ್ರೆಂಡ್ಸ್. ನಾ ಈ ವಿಡಿಯೋ ಜೊತೆಗೆ ಮತ್ತೊಂದು ಪ್ಲೇಲಿಸ್ಟ್ನ ಸ್ಟಾರ್ಟ್ ಮಾಡ್ತೀನಿ, ಫಿಸಿಕಲ್ ಕೆಮಿಸ್ಟ್ರಿನ. ಅದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕನ್ನಡಿಗನ ಪ್ರಯತ್ನವನ್ನು ದಯಮಾಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.